ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೊಡ್ತಾ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅವರು ಶಾಪುರ್ ಅವರು ಮಾತನಾಡಲಿದ್ದಾರೆ. ಇದ್ರ ಜೊತೆಗೆ ನಮ್ಮ ಹಿರಿಯ ಮುಖಂಡರಾದ ಎಸ್ ಎ ಪಾಟೀಲ್ ಗಮನವರಿದ್ದಾರೆ, ಭರತ್ ಕೋಳಿ ಎಸ್ ಟಿ ಮೋರ್ಚಾ ಪದಾಧಿಕಾರಿಗಳಿದ್ದಾರೆ, ನಮ್ಮ ಎಸ್ ಟಿ ಮೋರ್ಚಾ ಅಧ್ಯಕ್ಷರಾದ ರಮೇಶ್ ವಗ್ಗೆ ಅವರಿದ್ದಾರೆ, ರವಿ ವಗ್ಗೆ ಅವರಿದ್ದಾರೆ, ಭಾರತೀಯ ಜನತಾ ಪಕ್ಷದ ಮುಖಂಡರಾದ ಕೃಷ್ಣ ಗುಣವರ್ತಿದ್ದಾರೆ. ಇವರಿಗೂ ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಮತ್ತೊಮ್ಮೆ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತೇನೆ. ಬಹುತೇಕ ಈ ಒಂದು ತಿಂಗಳು ಒಪ್ಪತ್ತು ಕಾಲ ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಎಷ್ಟು ಶ್ರಮ ವಹಿಸಿದ್ದೀವಿ. ಮಾಧ್ಯಮದ ಮಿತ್ರರು ನೀವೆಲ್ಲ ಕೂಡ ಬರೀ ಭಾರತೀಯ ಜನತಾ ಪಾರ್ಟಿ ಮಾತ್ರ ಅಲ್ಲ, ಎಲ್ಲಾ ಪಕ್ಷಗಳ ಚಟುವಟಿಕೆಗಳ ಕುರಿತು ವರದಿ ಮಾಡಲಿಕ್ಕೆ ಇಂಥ ಸುಡಿ ಬಿಸಿಲಲ್ಲೂ ಕೂಡ ಶ್ರಮ ವಹಿಸಿದಿರಿ. ನಾನು ತಮ್ಮೆಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ಇನ್ನು 2-3 ಗಂಟೆಗೆ ಈ ಬಹಿರಂಗ ಪ್ರಚಾರ ಮುಕ್ತಾಯಗೊಳ್ಳುತ್ತದೆ. ಆ ಹಿನ್ನೆಲೆಯಲ್ಲಿ ನಾನು ತಮಗೂ ಕೂಡ ಈ ಪ್ರಚಾರ ಕಾರ್ಯದಲ್ಲಿ ನೀಡಿರುವ ಸಹಕಾರಕ್ಕಾಗಿ ಭಾರತೀಯ ಜನತಾ ಪಾರ್ಟಿಯ ಚುನಾವಣಾ ಸಂಚಾಲಕನಾಗಿ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ ಸರ್. ಇಡೀ ವಿಜಯಪುರ ಜಿಲ್ಲೆಯಲ್ಲಿ ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು 65 ಮಹಾಶಕ್ತಿ ಕೇಂದ್ರಗಳು ಭಾರತೀಯ ಜನತಾ ಪಾರ್ಟಿ 65 ಮಹಾಶಕ್ತಿ ಕೇಂದ್ರಗಳಲ್ಲಿ ನಮ್ಮ ಅಭ್ಯರ್ಥಿ ಪ್ರವಾಸ ಮಾಡಿದ್ದಾರೆ, ಯಶಸ್ವಿ ಪ್ರಚಾರ ಕಾರ್ಯವನ್ನು ಮಾಡಿದ್ದಾರೆ ಅಂತ ಹೇಳಿ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಡ್ತೇನೆ. ಎಲ್ಲಾ ತಾಲೂಕಾ ಕೇಂದ್ರಗಳು ಮತ್ತು ನಮ್ಮ ಇಡೀ ಕಾರ್ಯಕರ್ತರೊಂದಿಗೆ ರೋಡ್ ಶೋ, ಬಹಿರಂಗ ಸಭೆಗಳು, ವಿಶೇಷವಾಗಿ ಈ ಬಾರಿ ವಿಜಯಪುರ ಜಿಲ್ಲೆಯಲ್ಲಿ ಕಟ್ಟೆ ಸಭೆಗಳು ಅಂತೇಳಿ ಒಂದು ಅನೌಪಚಾರಿಕವಾಗಿರುವಂತಹ ಪ್ರಯೋಗ ಭಾರತೀಯ ಜನತಾ ಪಾರ್ಟಿ ಮಾಡಿತ್ತು. ಕಟ್ಟೆ ಸಭೆಗಳ ಮೂಲಕ ಹಲವಾರು ಇಶ್ಯೂಗಳನ್ನ ಗ್ರಾಮೀಣ ಹಂತದಲ್ಲೂ ಚರ್ಚೆ ಆಗುವ ರೀತಿಯಲ್ಲಿ ರಾಷ್ಟ್ರೀಯ ವಿಚಾರವನ್ನ, ರಾಷ್ಟ್ರೀಯ ಇಶ್ಯೂಗಳನ್ನ ಕಟ್ಟೆ ಹಂತದಲ್ಲಿ ಚರ್ಚೆ ಮಾಡುವ ಹಾಗೆ ಮಾಡಿರುವಂತದ್ದು ಹತ್ತತ್ರ ಒಂದು 300ರಷ್ಟು ಕಟ್ಟೆ ಸಭೆಗಳಾಗಿವೆ. ಈ ಎಲ್ಲಾ ಪ್ರಚಾರ ಕಾರ್ಯದ ಮೂಲಕ ನಾನು ವಿಶ್ವಾಸ ವ್ಯಕ್ತಪಡಿಸ್ತೇನೆ, ಸನ್ಮಾನ್ಯ ರಮೇಶ್ ಜಿಗಜಿಣಗಿ ಸಾಹೇಬರು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಕಳೆದ ಬಾರಿಗಿಂತ ಅತಿ ಹೆಚ್ಚಿನ ಬಹುಮತದೊಂದಿಗೆ ಗೆಲುವನ್ನು ಸಂಪಾದಿಸಲಿದ್ದಾರೆ. ಎರಡನೇ ಸಂಗತಿ, ಇಡೀ ಕಾಂಗ್ರೆಸ್ ಚುನಾವಣಾ ಕಾರ್ಯವನ್ನು ನೀವು ಗಮನಿಸಿದ್ರೆ ಕಾಂಗ್ರೆಸ್ ಪಕ್ಷದ ಪ್ರಚಾರ ಹೇಗಿತ್ತು ಅಂತ ನಾವು ಯೋಚನೆ ಮಾಡ್ತೀವಿ. ನಾವೊಂದ್ ಕಡೆ ರಾಷ್ಟ್ರದ ಅಭಿವೃದ್ಧಿ, ಸದೃಢ ನೇತೃತ್ವ, ನರೇಂದ್ರ ಮೋದಿಯವರ ಸದೃಢ ನೇತೃತ್ವ, ಕಳೆದ 10 ವರ್ಷಗಳಲ್ಲಿ ಆಗಿರುವಂತಹ ಅಭಿವೃದ್ಧಿಯ ವಿಷಯಗಳು, ಹಿಂದೆ ಸ್ವತಂತ್ರ ಬಂದ ನಂತರ ಕಾಂಗ್ರೆಸ್ ಆಡಳಿತದ ಸಂದರ್ಭದಲ್ಲಾಗಿರುವಂತಹ ವೈಫಲ್ಯಗಳನ್ನು ಇಟ್ಟುಕೊಂಡು ಚುನಾವಣೆಯನ್ನು ಮಾಡುವಂತಹ ಪ್ರಯತ್ನ ಭಾರತೀಯ ಜನತಾ ಪಾರ್ಟಿ ಮಾಡಿದ್ರೆ ಕಾಂಗ್ರೆಸ್ಸಿನ ಸ್ಥಿತಿ ಏನಿತ್ತು ಅಂತ ನಾವು ಪ್ರಶ್ನೆ ಮಾಡಿದಾಗ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅನ್ನುವಂಥದ್ದನ್ನು ಯಾರನ್ನ ಮುಂದಿಟ್ಕೊಂಡು ಹೋಗ್ತಿದ್ದೀರಿ ಅಂತ ಕೇಳಿದ್ರೆ ಉತ್ತರವಿರದೇ ಇರುವಂತ ನೇತೃತ್ವಹೀನತೆಯ ಜೊತೆಗೆ ಕಾಂಗ್ರೆಸ್ ಚುನಾವಣೆ ಮಾಡುವಂತ ಸ್ಥಿತಿ. ಎಲ್ಲೂ ಕೂಡ ಕಾಂಗ್ರೆಸ್ ಹಲವಾರು ಬಾರಿ ನಾವು ಸವಾಲು ಹಾಕದಾಗ್ಲೂ ಕೂಡ ನಿಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ರಾಹುಲ್ ಗಾಂಧಿ ಅಂತ ಹೇಳೋ ದಾಷ್ಟ್ಯ ನಿಮ್ಗಿದೆಯಾ, ಹೇಳಿ ನೋಡೋಣ ನಿಮ್ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅಂತ ಕೇಳಿದ್ರೆ ಕಾಂಗ್ರೆಸ್ ಮತ್ತು ಇಂಡಿ ಅಲಯನ್ಸ್ ಆಗ್ಲಿಲ್ಲ. ಆ ರೀತಿ ನೇತೃತ್ವಹೀನತೆಯೊಂದಿಗೆ ಕಾಂಗ್ರೆಸ್ ಪ್ರಚಾರ ಕಾರ್ಯ ಮಾಡಿತ್ತು ಅನ್ನುವಂಥದ್ದು ಬಹಳ ದೊಡ್ಡ ಪ್ಲಸ್ ಪಾಯಿಂಟ್. ನರೇಂದ್ರ ಮೋದಿ ಅವ್ರದ್ದು ಇನ್ನೊಂದು ಕಡೆಗೆ ಸದೃಢ ನೇತೃತ್ವ. ಮೋದಿಯವರು ಬಂದ ನಂತರ ಇಡೀ ಜಗತ್ತಿನಲ್ಲಿ ಭಾರತದ ಗೌರವ ಹೆಚ್ಚಾಗಿದೆ. ಮೋದಿ ಅವರು ಇಡೀ ದೇಶಕ್ಕೆ ಒಂದು ಗೌರವವನ್ನು ತಂದು ಕೊಡುವಷ್ಟರ ಮಟ್ಟಿಗೆ ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಮೋದಿಯೇ ಗ್ಯಾರಂಟಿ ಅನ್ನೋದನ್ನ ನಾವು ಮತದಾರರಲ್ಲಿ ಬಿಂಬಿಸುವಲ್ಲಿ ಯಶಸ್ವಿಯಾಗಿದೆ ಅನ್ನುವಂತ ಒಂದು ತೃಪ್ತಿ ನಮಗಿದೆ. ಎರಡನೇ ಸಂಗತಿ, ಇಡೀ ಕಾಂಗ್ರೆಸ್ ಏನಾಗಿದೆ ಅಂತ ಹೇಳಿದ್ರೆ ಕಳೆದ ಬಾರಿ ವಿಧಾನಸಭಾ ಗುಂಗಿನಿಂದ ಕರ್ನಾಟಕದ ಕಾಂಗ್ರೆಸ್ ಹೊರಗೆ ಬಂದಿಲ್ಲ. ಕಳೆದ ಬಾರಿ ಏನು ವಿಧಾನಸಭಾ ಚುನಾವಣೆ ಗುಂಗಿದೆಯಲ್ಲ, ಸ್ಟೇಟ್ ಇಶ್ಯೂ ಆಧಾರದ ಮೇಲೆ ನಾವು ಒಂದು ರಾಷ್ಟ್ರೀಯ ಚುನಾವಣೆಯನ್ನು ಎದುರಿಸ್ತೇವೆ ಅಂತ ಕಾಂಗ್ರೆಸ್ ಹೊರಟಿರುವಂತ ನೋಡಿ. ನೀವು ಕಾಂಗ್ರೆಸ್ ಬಳಿ ಏನು ವಿಷಯಕ್ಕೆ ಚರ್ಚೆಗಳದಾವ? ಸುಳ್ಳು ಆರೋಪಗಳು, ನರೇಂದ್ರ ಮೋದಿ ಅವರು ನಿಂದನೆ ಮಾಡುವಂತದ್ದು, ನಮ್ಮ ಅಭ್ಯರ್ಥಿ ಬಗ್ಗೆ ನಿಂದನೆ ಮಾಡೋದನ್ನು ಹೊರತುಪಡಿಸಿದ್ರೆ ಕಾಂಗ್ರೆಸ್ ಬತ್ತಳಿಕೆಯಲ್ಲಿ ಅಸ್ತ್ರಗಳೇ ಇರಲಿಲ್ಲ ಅನ್ನುವಂಥದ್ದು ಚುನಾವಣೆ ಗೆಲ್ಲಿಕ್ಕೆ ನಮ್ಗೆ ಅನುಕೂಲ ಆಗಲಿದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಕಾಂಗ್ರೆಸ್ ಏನ್ ಆರೋಪ ಮಾಡೋದು? ಮೋದಿ ಅವರನ್ನು ಹೀಯಾಡಿಸುವ, ಏನೂ ಅಭಿವೃದ್ಧಿ ಮಾಡಿಲ್ಲ ಅಂತ ಸುಳ್ಳು ಹೇಳುವ, ನಾವೇನೋ ಬಹಳ ದೊಡ್ಡ ಗ್ಯಾರಂಟಿ ಕೊಟ್ಟಿದ್ದೀವಿ ಅನ್ನುವಂತ ನಂಬಿಸುವ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ತಾ. ಆದ್ರೆ ನಮಗೆ ಯಶಸ್ಸು ಸಿಕ್ಕಿದ್ದೆಲ್ಲಿ ನೋಡಿ, ಇಡೀ ಬಿಜಾಪುರ ಲೋಕಸಭಾ ಕ್ಷೇತ್ರದೊಳಗ 19 ಲಕ್ಷಕ್ಕೂ ಹೆಚ್ಚು ಜನ ಮತದಾರರಿದ್ದಾರೆ. ಮಹಿಳಾ ಮತದಾರರ ಸಂಖ್ಯೆ ಎಷ್ಟು? 50%, ಹೆಚ್ಚು ಕಡಿಮೆ 50% ಮಹಿಳಾ ಮತದಾರರು. ನಾವು ಮತದಾರರ ಬಳಿ ಗ್ಯಾರಂಟಿ ಬಗ್ಗೆ ಭ್ರಮ ನಿರಸನ ಮೂಡಿದೆ ಅನ್ನೋದನ್ನ ವ್ಯವಸ್ಥಿತವಾಗಿ ನಾವು ಪ್ರಚಾರ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ.
19 ಲಕ್ಷದಲ್ಲಿ ಹತ್ತತ್ರ 9.5 ಲಕ್ಷ ಜನ ಹೆಣ್ಮಕ್ಳಿದ್ದಾರೆ. 9.5 ಲಕ್ಷ ಜನ ಮತದಾರರ ಮಹಿಳೆಯರಿದ್ದಾಗ ಎಷ್ಟು ಗ್ಯಾರಂಟಿ ಇವರು ಕೊಡ್ಲಿಕ್ಕೆ ಸಾಧ್ಯ ಆಗಿದೆ? ಇಡೀ ಜಿಲ್ಲೆಯ ಗ್ಯಾರಂಟಿಯ ಸಂಖ್ಯೆ ಲಕ್ಷಕ್ಕೆ ತಲುಪಲ್ಲ. ಇದು ಕಠೋರ ವಾಸ್ತವ. ಆ ಮಹಿಳೆಯರಿಗೆ, ಬಾಕಿ ಮಹಿಳೆಯರಿಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದನ್ನು ಬಿಂಬಿಸುವಲ್ಲಿ ನಾ ಯಶಸ್ವಿ. ನೋಡಿ, ಎಷ್ಟು ಜನ ಮಹಿಳೆಯರಿದ್ದೀರಿ, ಕೊಟ್ಟಿರೋದು ಎಷ್ಟು? 10% ಅವರಿಗೆ ಮಹಿಳೆಯರನ್ನು ತಲುಪಕ್ಕಾಗಿಲ್ಲ ಅನ್ನುವಂಥದ್ದನ್ನ ನಾವು ವ್ಯವಸ್ಥಿತವಾಗಿ ಪ್ರಚಾರ ಮಾಡುವಂತ ಕೆಲಸ ಮಾಡಿದ್ದೀವಿ. ಕಾಂಗ್ರೆಸ್ ಸುಳ್ಳು, ಅದೊಂದು ಮೋಸ ಅನ್ನುವಂಥದ್ದನ್ನ ನಾವು ಬಿಂಬಿಸಿದ್ದೀವಿ. ಇನ್ನೊಂದು ಕಡೆಗೆ ಮೋದಿ ಹೇಳಿರೋ ಗ್ಯಾರಂಟಿಗಳಲ್ಲೂ ಕೂಡ ಇವತ್ತಿಲ್ಲ ನಾಳೆ ಜನರಿಗೆ ಸಾಕಾರಗೊಳ್ಳುತ್ತೀವಿ ಅನ್ನುವಂಥದ್ದನ್ನ ನಾವು ಬಹಳ ವ್ಯವಸ್ಥಿತವಾಗಿ ಪ್ರಚಾರ ಕಾರ್ಯದಲ್ಲಿ ಬಳಸ್ಕೊಂಡಿದ್ದೀವಿ. ಈ ರೀತಿ ವಿಷಯಾಧಾರಿತವಾಗಿ ಚುನಾವಣೆ ಮಾಡುವಲ್ಲಿ ಭಾರತೀಯ ಜನತಾ ಪಾರ್ಟಿ ನಾವು ಯಶಸ್ವಿಯಾಗಿದ್ದೀವಿ. ಎರಡನೇ ಸಂಗತಿ, ಇನ್ನು ದೇಶ ಮಟ್ಟದಲ್ಲಿ ಕಾಂಗ್ರೆಸ್ಸಿನ ನೇತೃತ್ವಹೀನತೆ, ರಾಜ್ಯದ ಕಾಂಗ್ರೆಸ್ಸಿನ ಒಂದು ಆಡಳಿತ, ಕಳೆದ ಒಂದು ವರ್ಷದ ಆಡಳಿತ ಯಾವ ರೀತಿ ಕಳೆದ ಒಂದು ವರ್ಷದಲ್ಲಿ ಆಂಟಿ ಇನ್ಕಂಬನ್ಸಿ ಇದೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಅನ್ನುವಂಥದ್ದನ್ನು ನಾವು ಪ್ರಚಾರ ಮಾಡಿದ್ವಿ. ಒಂದೇ ವರ್ಷದಲ್ಲಿ ಈ ಸರ್ಕಾರದ ಬಗ್ಗೆ ಜನರಿಗೆ ಭ್ರಮ ನಿರಸನಾಗಿದೆ. ಉದಾಹರಣೆಗಾಗಿ ಯಾವ ಕಾಂಟ್ರಾಕ್ಟರು ಹಿಂದಿನ ಬಿಜೆಪಿ ಸರ್ಕಾರದ ಮೇಲೆ ಆರೋಪ ಮಾಡಿದ್ರು, ಅದೇ ಕಾಂಟ್ರಾಕ್ಟರ್ಸ್ ಈ ಸರ್ಕಾರದ ಮೇಲೆ ಆರೋಪ ಮಾಡೋದಷ್ಟೇ ಅಲ್ಲ, ಕೋರ್ಟಿಗೆ ಹೋಗುವಷ್ಟರ ಮಟ್ಟಿಗೂ ಸ್ಥಿತಿಗತಿಗಳು ನಡ್ಕೊಂಡಿದ್ರು. ಒಂದು ರೀತಿಯ ಭ್ರಮ ನಿರಸನ, ಒಂದು ಆಡಳಿತ ವಿರೋಧಿ ಭಾವನೆ. ಕರ್ನಾಟಕದ ಕಾಂಗ್ರೆಸ್ ವಿಫಲ ಆಗಿದೆ. ಒಂದೇ ಒಂದು ಕಾಮಗಾರಿಗೆ ಇವರು ಅಡಿಗಲ್ಲು ಹಾಕುವ, ಶಂಕುಸ್ಥಾಪನೆ ಮಾಡುವ ಅಥವಾ ಲೋಕಾರ್ಪಣೆ ಮಾಡುವ ಕೆಲಸ ಈ ಒಂದು ವರ್ಷದೊಳಗಾಗಿಲ್ಲ. MLAಗಳಿಗೂ ಅನುದಾನ ಕೊಡುವಲ್ಲಿ ಈ ಸರ್ಕಾರ ವಿಫಲವಾಗಿದೆ. ವಿಶೇಷವಾಗಿ ಕಾಂಗ್ರೆಸ್ ಶಾಸಕರಲ್ಲೇ ಒಂದು ವರ್ಷದ ಹಿಂದೆ ಸಿಕ್ಕಾಪಟ್ಟೆ ದುಡ್ಡು ಹಂಚಿ ನಾವು MLA ಆಗಿಬಿಟ್ವಿ, ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿ MLA ಆಗಿದ್ದೀವಿ. ಒಂದೇ ₹1 ಅನುದಾನ ಬರುವುದಿಲ್ಲ ಅಂದ್ರೆ ನಮ್ಮ ಶಾಸಕ ಸ್ಥಾನ ಹೆಂಗ್ ನಿಭಾಯಿಸೋಣ ಅನ್ನುವಂತ ಅತೃಪ್ತಿ, ಆಂಟಿ ಇನ್ಕಂಬನ್ಸಿ ಜನರ ಮಟ್ಟದಲ್ಲಿ ಮಾತ್ರ ಅಲ್ಲ, ಕಾಂಗ್ರೆಸ್ ಶಾಸಕರ ಮಟ್ಟದಲ್ಲೂ ಆ ಅತೃಪ್ತಿ ಇದೆ, ಆಂಟಿ ಇನ್ಕಂಬನ್ಸಿ ಇದೆ. ಈಗಿನ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು, DK ಶಿವಕುಮಾರ್ ನೇತೃತ್ವದ ಸರ್ಕಾರದ ಮೇಲೆ ಆ ಆಂಟಿ ಇನ್ಕಂಬನ್ಸಿ ಇದೆ. ಅದು ಕಾಂಗ್ರೆಸ್ ಒಳಗಡೆ ಒಂದು ರೀತಿ ವರ್ಕ್ ಆಗ್ತಾ ಇದೆ. ಈ ಎಲ್ಲಾ ಪಾಸಿಟಿವ್ ಸಂಗತಿಗಾಗಿ ನಮಗೆ ಗೆಲುವು ಸಿಗ್ತದೆ ಅನ್ನುವಂಥದ್ದನ್ನು ವಿಶ್ವಾಸ ವ್ಯಕ್ತಪಡಿಸ್ತೀವಿ.